ಪದ್ಮಶ್ರೀ, ಪದ್ಮಭೂಷಣ, ಅಭಿನಯ ಸರಸ್ವತಿ, ಏನ್ರಿ ಬಿರುದುಗಳು. ಈ ಬಿರುದುಗಳನ್ನು, ಈ ಪ್ರಶಸ್ತಿಗಳನ್ನು ಪಡ್ಕೊಳ್ಬೇಕು ಅಂತಂದರೆ ಮಾಡಿರುವಂಥ ಸಾಧನೆ ಹೇಗಿರಬಾರ್ದು. ಆ ಸಾಧನೆ ಮಾಡಿದಂತಹ ಬಿ ಸರೋಜಾದೇವಿಯವರು ಈಗಿಲ್ಲ. ಇವತ್ತು ಅಂತ್ಯಕ್ರಿಯೆ ಕೂಡ ನೆರವೇರಿತು. ಇವತ್ತು ಅನೇಕರು ಹೋಗಿ ಅಂತಿಮ ದರ್ಶನವನ್ನು ಕೂಡ ಪಡ್ಕೊಂಡ್ರು. ಮುಖ್ಯಮಂತ್ರಿಗಳು ಕೂಡ ಹೋಗಿದ್ರು. ಆ ನೆನಪುಗಳನ್ನು ಮೆಲುಕು ಹಾಕಿದರು. ನೋಡಿ, ಅಭಿನಯ ಸರಸ್ವತಿ, ಪದ್ಮಶ್ರೀ, ಪದ್ಮಭೂಷಣ, ಚಂದನವನದ ಅಭಿನೇತ್ರಿ, ಹೀರೋಗಳ ನೆಚ್ಚಿನ ನಾಯಕಿ ನಟಿ ಬಿ ಸರೋಜಾದೇವಿ ಇನ್ನು ನೆನಪಷ್ಟೇ. ವಯೋಸಹಜ ಕಾಯಿಲೆಯಿಂದ ಬಳಲುತ್ತಿದ್ದ ನಟಿ ಸರೋಜಾದೇವಿ 87ನೇ ವಯಸ್ಸಿನಲ್ಲಿ ತಮ್ಮ ಇಹಲೋಕದ ಪಯಣ ಮುಗಿಸಿದ್ದಾರೆ. ಹಿರಿಯ ನಟಿಯ ನಿಧನದ ಸುದ್ದಿ ಕೇಳಿ ಕನ್ನಡ ಚಿತ್ರರಂಗಕ್ಕೆ ಬರಸಿಡಿಲು ಬಡಿದಂತಾಗಿದೆ. ಮಹಾನ್ ನಟಿಯ ಅಂತಿಮ ದರ್ಶನ ಪಡೆದು ಸ್ಯಾಂಡಲ್ವುಡ್ ಕಂಬನಿ ಮಿಡಿದಿದೆ. ಬಿ ಸರೋಜಾದೇವಿಯವರ ಮಲೇಶ್ವರ ನಿವಾಸದಲ್ಲಿ ಅಂತಿಮ ದರ್ಶನಕ್ಕೆ ವ್ಯವಸ್ಥೆ ಮಾಡಲಾಗಿತ್ತು. ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸರೋಜಾದೇವಿಯವರ ಅಂತಿಮ ದರ್ಶನ ಪಡೆದರು. 7 ದಶಕಗಳ ಕಾಲ ಚಿತ್ರರಂಗವನ್ನ ಆಳಿದ ಮೇರುನಟಿ, ಅತ್ಯಂತ ಚಿಕ್ಕ ವಯಸ್ಸಿನಲ್ಲೇ ಸಾಧನೆ ಮಾಡಿದ್ದವರು. ಕನ್ನಡವಷ್ಟೇ ಅಲ್ಲದೆ ತಮಿಳು, ಹಿಂದಿ, ತೆಲುಗು ಚಿತ್ರರಂಗದಲ್ಲೂ ನಟಿ ಸೈಯೆನಿಸಿಕೊಂಡವರು. ಎಲ್ಲರೊಂದಿಗೂ ಆತ್ಮೀಯವಾಗಿ ಮಾತನಾಡ್ತಿದ್ರು. ನಾನು ಅವರ ಸಿನಿಮಾಗಳನ್ನ ನೋಡಿದ್ದೇನೆ. ಅವರ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತ ಸಿಎಂ ಹೇಳಿದರು. ವಿ ಸರೋಜಾದೇವಿಯವರು ಅವರ ನಿಧನ ಇಡೀ ಚಿತ್ರರಂಗಕ್ಕೆ ದೊಡ್ಡ ಆಘಾತವನ್ನು ಉಂಟು ಮಾಡಿದೆ. ಅವರು ಬಹಳ ಚಿಕ್ಕ ವಯಸ್ಸಿನಲ್ಲೇ ಸಿನಿಮಾ ರಂಗವನ್ನು ಪ್ರವೇಶ ಮಾಡಿ ಸುಮಾರು 70 ದಶಕಗಳ ಕಾಲ ಚಿತ್ರರಂಗದಲ್ಲಿ ಇದ್ದರು. ಅವ್ರು ಮಾಡಿದಂಥ ಯಾವುದೇ ಪಾತ್ರ ಇರ್ಬೋದು, ಆ ಪಾತ್ರಕ್ಕೆ ಜೀವ ತುಂಬತಕ್ಕಂಥ ಕೆಲಸವನ್ನು ಮಾಡ್ತಾ ಇದ್ರು. ಕನ್ನಡ ಚಿತ್ರ ಬೆಳೀಲಿಕ್ಕೆ ಅಪಾರವಾದಂಥ ಕೊಡುಗೆಯನ್ನು ಕೊಟ್ಟಿದ್ದಾರೆ. ಅವರ ಸಾವಿನಿಂದ ಚಿತ್ರರಂಗಕ್ಕೆ ಅಪಾರವಾದಂಥ ನಷ್ಟ ಆಗಿದೆ. ಅವರ ಆತ್ಮಕ್ಕೆ ಚಿರಶಾಂತಿ ದೊರಕಲಿ ಅಂತೇಳಿ ನನ್ನ ಪರವಾಗಿ, ಸರ್ಕಾರದ ಪರವಾಗಿ ಪ್ರಾರ್ಥನೆಯನ್ನು ಮಾಡ್ತೇನೆ. ಅವರ ಒಂದು ಕೊನೆಯ ಇವತ್ತಿನ ದಿವಸ ಪ್ರಯಾಣವನ್ನು ಅವರು ಇವತ್ತು ಸಾಗ್ತಾ ಇದ್ದಾರೆ. ಅದಕ್ಕೆ ಅವರ ಆತ್ಮಕ್ಕೆ ಶಾಂತಿಯನ್ನು ಕೊಡ್ತೀನಿ ಮತ್ತು ಅವರ ಕುಟುಂಬ ವರ್ಗದವರಿಗೆ ನನ್ನ ಸಾಂತ್ವನ ಮತ್ತು ಅವರ ಅಭಿಮಾನಿಗಳು, ಅಸಂಖ್ಯಾತ ಅಭಿಮಾನಿಗಳು, ಎಲ್ಲ ಭಾಷೆಯ ಜನರ ಅಭಿಮಾನಿಗಳು, ಅವರೆಲ್ಲ ಇವತ್ತಿನ ದಿವಸ ಅವ್ರಿಗೂ ಕೂಡ ನನ್ನ ಒಂದು ಸಾಂತ್ವನವನ್ನು ಹೇಳಿ ಅವರಿಗೆ ಆತ್ಮಶಾಂತಿಯನ್ನು ಕೋರ್ತೀನಿ. ಮಲೇಶ್ವರದ ಬಿ ಸರೋಜಾದೇವಿ ನಿವಾಸಕ್ಕೆ ಹಲವು ಸಿನಿಮಂದಿ ಗಣ್ಯರು ಭೇಟಿ ನೀಡಿ ನಟಿಯ ಅಂತಿಮ ದರ್ಶನ ಪಡೆದುಕೊಂಡ್ರು. ನಟಿ ಭಾರತಿ ವಿಷ್ಣುವರ್ಧನ್, ನಟಿ ಉಮಾಶ್ರೀ, ನಟ ಗೋಲ್ಡನ್ ಸ್ಟಾರ್ ಗಣೇಶ್, ಜಯಮಾಲಾ, ನಟ ಬಾಲರಾಜ್, ನಿರ್ದೇಶಕ ಮದನ್ ಪಟೇಲ್, ಸುಂದರ್ ರಾಜ್ ದಂಪತಿ ಸೇರಿ ಹಲವು ಸಿನಿ ಕಲಾವಿದರು ಅಂತಿಮ ನಮನ ಸಲ್ಲಿಸಿದ್ರು. ಸರೋಜಾದೇವಿ ಜೊತೆಗಿನ ಒಡನಾಟ, ಕಳೆದ ಸಮಯ, ಅವರು ಮಾಡಿದ ಸಹಾಯ, ಅವರಾಡಿದ ಮಾತುಗಳನ್ನ ನೆನೆದು ಭಾವುಕರಾದ್ರು. ಸರೋಜಮ್ಮನ್ನ ತುಂಬ ಮಿಸ್ ಮಾಡ್ಕೊತೀನಿ. ಯಾಕೆಂದರೆ ಆವಾಗವಾಗ ಫೋನ್ ಮಾಡೋರು, ಮಾತಾಡೋರು, ಅವ್ರಿಗೇನಾದರೂ ತೊಂದರೆ ಇದೆ, ಏನಾದರೂ ಮನಸ್ಸು ಸಮಾಧಾನ ಇಲ್ಲದೆ ಹೋದರೆ ನನ್ನ ಹತ್ರ ಮಾತಾಡೋರು. ಅದನ್ನು ಮಿಸ್ ಮಾಡ್ಕೊತೀನಿ ನಾನು. ಅವ್ರ ಪಿಕ್ಚರ್ಗಳು ನೋಡ್ತಾ ಇದ್ರೆ ನೋಡ್ತಾನೇ ಇರಬೇಕು ಅನಿಸುತ್ತೆ. ಅಂಥ ಒಂದು ಫೇಸ್ ಅವ್ರದ್ದು. ಆ ಆತ್ಮಕ್ಕೆ ಶಾಂತಿ ಸಿಕ್ಕಲಿ ಅಂತ ಆ ದೇವರಲ್ಲಿ ಕೇಳ್ಕೊತೀನಿ. ಮೇರು ನಟಿ ಇವತ್ತು ನಮ್ಮ ಜೊತೆಯಲ್ಲಿ ಇಲ್ಲ ಅಂತ ಅನ್ನೋದು ಬಹಳ ದುಃಖದ ಸಂಗತಿ. ಅವರ ಒಂದು ವೃತ್ತಿ ಜೀವನದ ನಡೆದು ಬಂದಿರತಕ್ಕಂಥ ದಾರಿ ಮುಂದಿನ ಎಷ್ಟೇ ಪೀಳಿಗೆಗಳಿಗಾದರೂ ಕೂಡ ಒಂದು ಆದರ್ಶ ಮತ್ತು ಮಾದರಿ ಆಗಿರ್ತಕ್ಕಂಥದ್ದು. ಕಲಾವಿದರು ಅಂತ ಹೇಳಿದರೆ ತನ್ನದೇ ಆದಂತಹ ಶಿಸ್ತನ್ನು ಬಯಸುತ್ತೆ. ಅದು ಹೇಗಿರಬೇಕು ಅನ್ನೋದನ್ನೆಲ್ಲ ಸರೋಜಾದೇವಿ ಅಮ್ಮ ಅವ್ರನ್ನ ನೋಡಿ ಕಲಿಯುವಂಥದ್ದು ಬಹಳಷ್ಟು ಇದೆ. ಅವರ ನನ್ನ ನಡುವಿನ ನಂಟು, ನಾನು ಯಾವಾಗ ಫೋನ್ ಮಾಡಿದ್ರು ಅಮ್ಮ ಎಲ್ಲಿದ್ದೀರಾ, ಹೇಗಿದ್ದೀರಾ ಅಂದರೆ ಮನೆಗೆ ಬಂದ್ಬಿಡು ಗಣೇಶನ್ ಅವರು ಕೂತ್ಕೊಂಡು ಒಂದಷ್ಟೊತ್ತು ಮಾತಾಡ್ತಾ ಇದ್ವಿ. ಅವರ ಚಿತ್ರ ಜೀವನದ ಬದುಕು ಮತ್ತು ಅವರ ನಿಜ ಬದುಕು ಎರಡೂ ಕೂಡ ಎಲ್ರಿಗೂ ಒಂದು ಪ್ರೇರಣೆ. ಹೆಂಗೆ ಬದುಕಬೇಕು, ಚಿತ್ರ ಜೀವನದಲ್ಲಿ ಹೆಂಗಿರಬೇಕು, ನಿಜ ಜೀವನದಲ್ಲಿ ಹೆಂಗೆ ಬದುಕಬೇಕು ಅಂತ. ಹಿರಿಯ ನಟಿ ಸರೋಜಾದೇವಿ ಅಮ್ಮವರು ಇವತ್ತು ಅಗಲಿದ್ದಾರೆ. ನಮಗೆ ತಾಯಿ ಸಮಾನ. ಅವ್ರನ್ನ ಯಾವಾಗಲೂ ಬಂದು ನೋಡ್ತಾ ಇದ್ದೆ. ಒಂದು ದಿವಸ ಸದಾಶಿವರ ಮನೆಯಲ್ಲಿ ನನ್ನ ಮಗಳು ಇನ್ವಿಟೇಷನ್ ಕೊಡೋಕೆ ಹೋಗಿದ್ದೆ. ಅವರು ತುಂಬ ಚೆನ್ನಾಗಿ ಮಾತಾಡಿ ನಾವು ನೋಡಬೇಕು ಅನಿಸ್ದಾಗಲ್ಲ ಈ ಮನೆಗೆ ಬರ್ತಾ ಇದ್ದೆ. ಅವ್ರ ಆತ್ಮಕ್ಕೆ ಶಾಂತಿ ಸಿಗಲಿ, ಅವ್ರ ಕುಟುಂಬಕ್ಕೆ ಈ ದುಃಖನ ತಡ್ಕೊಳ್ಳೋ ಶಕ್ತಿ ಕೊಡಲಿ ಅಂತ ದೇವ್ರನ್ನ ಕೇಳಿ. ಗಾಯಕಿಯರಾದ ಅಂಕಿತಾ ಹಾಗೂ ಅನನ್ಯ ಸಹೋದರಿಯರು ಹಾಡಿನ ಮೂಲಕ ಗೀತ ನಮನ ಸಲ್ಲಿಸಿದ್ರು. ಇನ್ನು ತಮಿಳು, ತೆಲುಗು ಚಿತ್ರರಂಗದಲ್ಲೂ ನಟಿ ಸರೋಜಾದೇವಿ ನಟಿಸಿ ಸೈಯೆನಿಸಿಕೊಂಡಿದ್ರು. ಹೀಗಾಗಿ ತಮಿಳು ನಟ ವಿಶಾಲ್, ನಟ ಕಾರ್ತಿ ಆಗಮಿಸಿ ನಟಿಗೆ ಅಂತಿಮ ವಿದಾಯ ಹೇಳಿದ್ರು. ಸರೋಜಮ್ಮಗೆ ರೀಪ್ಲೇಸ್ ಇಲ್ಲ. ಮುಂದಿನ ಜನರೇಷನ್ಗೂ ಇವರು
ಅಮರರಾಗಿ ಇರ್ತಾರೆ ಅಂತ ನಟ ವಿಶಾಲ್ ಹೇಳಿದ್ರೆ, ಆ ಕಾಲದಲ್ಲೇ ಪ್ಯಾನ್ ಇಂಡಿಯಾ ಹೀರೋಯಿನ್ ಆಗಿದ್ದವರು. ನಮ್ಮ ಫ್ಯಾಮಿಲಿ ಜೊತೆಗೆ ಆತ್ಮೀಯವಾದ ಸಂಬಂಧ ಇತ್ತು ಎಂದು ನಟ కార్తీ ಮೆಲುಕು ಹಾಕಿದ್ರು. ತುಂಬ ప్రీతి అమ్మ అంటే ఒక యాక్ట్రెస్గా మాత్రం కాదు, ఈ ಮನೇಲೆ ಎಷ್ಟು ಮೆಮರೀಸ್ ಇದೆ. ಇವಾಗ ಕೂತ್ಕೊಂಡು ಮಾತಾಡೋಕ್ಕೆ ఒక అవకాశం వచ్చింది మాకు. నాట్ ఓన్లీ యాజ్ అన్ యాక్ట్రెస్, నాట్ ఓన్లీ సీయింగ్ హర్ ఇన్ హర్ ఫిల్మ్స్, బట్ వీ ఆల్ గాట్ అండ్ எக்ஸ்பீரியன்ஸ் டு சிட் வித் ஹர் அண்ட் லிசன் டு ஹர். இந்தியா ஃபுல்லாக இன்றைக்கி வந்து பேன் இண்டியான்னு நம்ம சொல்லிட்டு இருக்கோம். அன்றைக்கி அவங்க எல்லா சவுத் இந்தியன் லாங்குவேஜஸ், ஹிந்தி சினிமா அத்தனையும் ஒரு 50 வருஷம் ஹீரோயினாகவே ஒர்க் பண்ணியிருக்காங்க. 200 படத்துக்கு மேலே நடிச்சிருக்காங்க. அவங்களோட இன்ஃப்ளூயன்ஸ் வந்து அவங்க சமகாலத்தில் பப்ளிக் மேலேயும் சரி, மற்ற ஆக்டர்ஸ் மேலேயும் அவங்களுக்கு இருந்த இன்ஃப்ளூயன்ஸ் அவ்வளோ. அபிநய சரஸ்வதி, கன்னடத்து பையங்களின்னு எல்லாரும் வந்து அப்படி அவங்கள ரசிச்சிருக்காங்க. அண்ட் அப்போ இருந்த எல்லா சூப்பர் ஸ்டார்ஸ் கூடயும் அவங்க ஹீரோயினாக நடிச்சிருக்காங்க. ಅಭಿನಯ ಸರಸ್ವತಿ ಸರೋಜಾದೇವಿ ಪ್ರಾಥಮಿಕ ಶಿಕ್ಷಣ ಪಡೆದ ಚಾಮರಾಜಪೇಟೆಯ ಸೇಂಟ್ ತೆರೇಸಾ ಎಜುಕೇಷನ್ ಇನ್ಸ್ಟಿಟ್ಯೂಟ್ನಲ್ಲಿ ಶ್ರದ್ಧಾಂಜಲಿ ಸಲ್ಲಿಸಲಾಯಿತು. 3,000 ವಿದ್ಯಾರ್ಥಿಗಳು ಮತ್ತು ಶಿಕ್ಷಕರ ಸಮ್ಮುಖದಲ್ಲಿ ಅಂತಿಮ ನಮನ ಸಲ್ಲಿಸಲಾಯಿತು. ಇನ್ನು ಮಲ್ಲೇಶ್ವರಂನಲ್ಲಿರುವ ಕ್ಲೂನಿ ಕಾನ್ವೆಂಟ್ ಸ್ಕೂಲ್ನಲ್ಲೂ ನಟಿಗೆ ನಮನ ಸಲ್ಲಿಸಲಾಯಿತು. ಈ ಶಾಲೆಯಲ್ಲಿ ವಿಶೇಷ ಚೇತನ ಮಕ್ಕಳಿಗಾಗಿ ಕಟ್ಟಡ ನಿರ್ಮಾಣ ಕಾರ್ಯಕ್ಕೆ ನಟಿ ನೆರವಾಗಿದ್ರು. ಸರೋಜಾದೇವಿ ನಿಧನದಿಂದ ಮಹಾ ನಟಿಯ ಯುಗಾಂತ್ಯವಾಗಿದೆ. ಈ ಮೂಲಕ ಕೇವಲ 17 ವರ್ಷಕ್ಕೇನೆ ಕನ್ನಡದ ಮೊದಲ ಸ್ಟಾರ್ ನಟಿ ಎಂಬ ಹೆಗ್ಗಳಿಕೆಗೆ ಪಾತ್ರವಾಗಿದ್ದ ಸರೋಜಾದೇವಿ ಇತಿಹಾಸದ ಪುಟಕ್ಕೆ ಸೇರಿದ್ದಾರೆ. ನ್ಯೂಸ್ ಡೆಸ್ಕ್, ಪಬ್ಲಿಕ್ ಟಿವಿ.